ಎಲ್ಲೋ ನಮಸ್ಕಾರ ಎಲ್ರಿಗೂ ಹಂಟರ್ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಹಂಟರ್ ಸ್ಪೆಸಿಫಿಕೇಶನ್ ಕನ್ನಡಿಗ. ಇವತ್ತಿನ ಇವಿ ನ್ಯೂಸ್ಗೆ ಸ್ವಾಗತ. ಈ ಇವಿ ನ್ಯೂಸ್ ಅಲ್ಲಿ ಏನಂದ್ರೆ ಪ್ರತಿಯೊಂದು ಹೊಸ ಟೆಕ್ನಾಲಜಿ ಆಗ್ಬೋದು, ಹೊಸ ಬೈಕು ಬ್ಯಾಟ್ರಿಲಿ ಹೊಸ ಟೆಕ್ನಾಲಜಿ ಆಗ್ಬೋದು, ಹೊಸ ಕಾರ್ಗಳಾಗ್ಬೋದು, ಹೊಸ ಇನೋವೇಷನ್ಗಳು ಏನಾಗ್ತಿದೆ, ಬ್ಯಾಟ್ರಿ ಆಗ್ಬೋದು, ಇವನ್ ಬೈಕ್ ಕಾರ್ ಯಾವುದೇ ಆಗಿರ್ಬೋದು. ಸೊ ಅವೆಲ್ಲಾನು ಕೂಡ ಇನ್ಕ್ಲೂಡೆಡ್ ಮಾಡಿ ಒಂದು ವಿಡಿಯೋನ ಮಾಡ್ತಾ ಇರೋದು. ಈ ವಿಡಿಯೋನ ನಿಮ್ಗೆ ನೋಡಿದ್ರೆ ಫುಲ್ ಕ್ಲಾರಿಟಿ ಸಿಕ್ಬಿಡುತ್ತೆ ಇವಿ ದುನಿಯಾದಲ್ಲಿ ಏನೇನು ಹೊಸ ಅಪ್ಡೇಟ್ ನಡೀತಾ ಇದೆ ಅಂತ. ಸೊ ಆ ಎಲ್ಲ ಅಪ್ಡೇಟ್ನ ಈ ನ್ಯೂಸ್ ಅಲ್ಲಿ ಕೊಡ್ತಾ ಇದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಇಂದ 8 ಕೊನೆ ಗಂಟ ನೋಡಿ ಪ್ರತಿಯೊಂದು ಇವಿ ನ್ಯೂಸ್ ಕೂಡ ಅಟ್ರಾಕ್ಟಿವ್ ಐತೆ. ಇಂಡಿಯನ್ ಗೌರ್ಮೆಂಟ್ ಏನ್ ಮಾಡಿದೆ ಅಂದ್ರೆ ಬ್ಯಾಟ್ರಿಗಳಿಗೆ BPN ಅಂದ್ಬಿಟ್ಟು ಹೊಸ ಒಂದು ಟೆಕ್ನಾಲಜಿನ ತರ್ತಾರೆ. ಈ BPN ಏನಂದ್ರೆ ಬ್ಯಾಟ್ರಿ ಪ್ಯಾಕ್ ಆಧಾರ್ ನಂಬರ್ ಅಂದ್ಬಿಟ್ಟು. ಈಗ ಯಾರು ಪರ್ಚೇಸ್ ಮಾಡ್ತಾರೆ ಬೈಕ್ನ ಅವರ ಆಧಾರ್ ನಂಬರು ಮತ್ತೆ ಅವ್ರದ್ದು ಕಂಪ್ನಿ ಅದೆಲ್ಲ ಕಂಬೈನ್ ಮಾಡಿ ಒಂದು 21 ಡಿಜಿಟ್ ಆಧಾರ್ ನಂಬರು ಜೊತೆಗೆ ಒಂದು ಸ್ಕ್ಯಾನರ್ನ ಕೊಡ್ತಾರೆ. ಇದರಿಂದ ಏನ್ ಬೆನಿಫಿಟ್ ಅಪ್ಪ ಅಂದ್ರೆ, ಒಂದು ನಮಗೆ ಒಂದು ಸೆಕ್ಯೂರಿಟಿ ಪರ್ಪಸ್ ತರ ನಾವು ಆ ಬ್ಯಾಟ್ರಿನ ಎಷ್ಟು ಯೂಸ್ ಮಾಡಿದೀವಿ, ಅದ್ರ ಬ್ಯಾಟ್ರಿ ಡಾಟಾ ಫುಲ್ ಎಲ್ಲ ಇಂಡಿಯನ್ ಗೌರ್ಮೆಂಟ್ ಕ್ಲೌಡ್ ಸ್ಟೋರೇಜ್ಗೂ ಕೂಡ ಸ್ಟೋರ್ ಆಗುತ್ತೆ, ಮತ್ತೆ ಕಂಪ್ನಿಗಳ ಹತ್ರ ಇರುತ್ತೆ, ಮತ್ತೆ ಕಸ್ಟಮರ್ ಕೂಡ ಸಿಗುತ್ತೆ. ಇದರಿಂದ ಏನಂದ್ರೆ ಇಫ್ ಇನ್ ಕೇಸ್ ನಾವು ಸೆಕೆಂಡ್ಸ್ ಕಾರು ಇಲ್ಲ ಸೆಕೆಂಡ್ಸ್ ಬೈಕ್ನ ಇಲ್ಲ ಏನೋ ಒಂದು ಸೆಕೆಂಡ್ಸ್ ಎಲೆಕ್ಟ್ರಿಕ್ ತಗೋತಾ ಇದೀವಿ ಅಂದಾಗ ನಾವು ಆ ಬ್ಯಾಟ್ರಿ ಮೇಲೆ ಇರೋ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಈ ಬ್ಯಾಟ್ರಿ ಎಷ್ಟು ರನ್ ಆಗಿದೆ, ಎಷ್ಟು ಕಿಲೋಮೀಟರ್ ಐತೆ, ಇನ್ನು ವಾರಂಟಿ ಎಲ್ಲಿ ಗಂಟಿದೆ. ಏನಕ್ಕೆ ಈ ತರ ಮಾಡಿದ್ದಾರೆ ಅಂದ್ರೆ, ನನ್ನ ಅನಿಸಿಕೆ ಪ್ರಕಾರ ಒಂದು ಬ್ಯಾಟ್ರಿ ಕಾಸ್ಟ್ ಜಾಸ್ತಿ, ಮೇನು ನಾವು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಪೇ ಮಾಡೋದೇ ಬ್ಯಾಟ್ರಿಗೂ ಜಾಸ್ತಿ ದುಡ್ಡು. ಸೊ ಅದರಿಂದ ಅದಕ್ಕೊಂದು ಸೆಕ್ಯೂರಿಟಿ ಇರಲಿ, ಆಮೇಲೆ ಅದ್ರದ್ದು ಒಂದು ಹೆಲ್ತ್ ಗೊತ್ತಾಗಲಿ, ಆಮೇಲೆ ಸೆಕೆಂಡ್ಸ್ ಸೇಲ್ಗೆ ಏನು ತೊಂದರೆ ಆಗ್ದಂಗೆ ಇರಲಿ ಅಂದ್ಬಿಟ್ಟು ಈ ರೀತಿ ಮಾಡಿದ್ದಾರೆ ಅನ್ಸುತ್ತೆ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಟೆಸ್ಲಾ ಮತ್ತು BYD ಕಡೆಯಿಂದ. ಟೆಸ್ಲಾ ಮತ್ತು BYD. ಸೊ ಇದು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಎಲಾನ್ ಮಸ್ಕ್ ಅವ್ರದ್ದು ಒಂದು ವಿಡಿಯೋ ಹಾಕ್ತೀನಿ, ಸೊ ನೋಡ್ಕೊ ಬನ್ನಿ. Warren Buffett owns 10% stake in that. Why do you laugh? BYD is trying to compete. Why do you laugh? Have you seen their car? Tell me why you're laughing. ಇಲ್ಲಿ ನೋಡ್ಬೋದು, ಎಲಾನ್ ಮಸ್ಕ್ನ ಕೇಳ್ತಾರೆ ಇಂಟರ್ವ್ಯೂ 2011 ಅಲ್ಲಿ BYD ಅಂತ ಒಂದು ಎಲೆಕ್ಟ್ರಿಕ್ ಕಾರ್ ಕಂಪ್ನಿ ಬಂದೈತೆ ಚೈನಾದಲ್ಲಿ, ಈ ಕಂಪ್ನಿ ಬಗ್ಗೆ ನಿಮ್ಗೇನೋ ಅಂತ. ಅವರು ಜೋಕ್ ಮಾಡ್ಕೊಂಡು ನಗ ಹೊಡಿತಾರೆ, ನಮ್ಮ ಹತ್ರಕ್ಕೂ ಬರೋಕ್ಕಾಗಲ್ಲ ಅಂತ. ಬಟ್ ಇವಾಗ 2025 ಅದೇ BYD ಕಂಪ್ನಿ 2.26 ಮಿಲಿಯನ್ ಕಾರ್ನ ಸೇಲ್ ಮಾಡಿದೆ. ಟೆಸ್ಲಾ ಬಂದು ಸೇಲ್ ಮಾಡಿರೋದು 1.64 ಮಿಲಿಯನ್. ಸೊ ಇದರಲ್ಲೇ ಗೊತ್ತಾಗ್ಬಿಡುತ್ತೆ, ನೀವು ಹಾಕೋ ಎಫರ್ಟ್ಗೆ, ನೀವು ಮಾಡೋ ಒಂದು ಕಂಟೆಂಟ್ಗೆ ಆಗ್ಬೋದು, ಏನೇ ಆಗ್ಬೋದು, ನೀವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಎದುರುಗಡೆ ಯಾರು ಎಷ್ಟು ದೊಡ್ಡ ವ್ಯಕ್ತಿ ಅವ್ರೆ ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನೀವು ಮಾಡೋ ಕೆಲಸ ಮಾಡ್ತಾರೆ, ಅದು ರಿಸಲ್ಟ್ ಸಿಗುತ್ತೆ. ಈಗ BYD ನಂಬರ್ 1 ಸೆಲ್ಲರ್ ಎಲಾನ್ ಮಸ್ಕ್ಗೆ ತಲೆಕೆಡೋಗ್ಬಿಟ್ಟೈತೆ. ಆಮೇಲೆ ನನ್ಗನ್ಸಿತ್ತು ಈ ಟೆಸ್ಲಾ ಸೇಲ್ಸ್ ಕಮ್ಮಿ ಆಗಕ್ಕೆ ಮೇನ್ ಕಾರಣ ಅವರು ರೋಬೋಟಿಕ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡವ್ರೆ, ಅದರಿಂದ ಸೇಲ್ಸ್ ಕಮ್ಮಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ BYD ಕಡೆಯಿಂದಾನೆ. BYD ಅವರು ನಿಜ ಫುಲ್ ಟ್ರೆಂಡ್ ಅಲ್ಲಿ ಅವ್ರೆ. In automotive news today, BYD has unveiled its latest electric vehicle boasting an impressive 1,000-kilometer range, setting a new industry standard. BYD ಅವರು ಈಗ 1,000 ಕಿಲೋಮೀಟರ್ ಸ್ಪೀಡ್, 1,000 ಕಿಲೋಮೀಟರ್ ರೇಂಜ್ ಇರೋಂಥ ಒಂದು ಕಾರ್ನ ಶೋಕೇಸ್ ಮಾಡವ್ರೆ. ಹ್ಯಾಂಗ್ಯೂ UB SUV 7 ಅಂತ ಈ ಕಾರು. ಅವರು ಈ ವರ್ಷದ ಸೆಕೆಂಡ್ ಕ್ವಾರ್ಟರ್ ಥರ್ಡ್ ಕ್ವಾರ್ಟರ್ ಈ 1,000 ಕಿಲೋಮೀಟರ್ ರೇಂಜ್ ಇರುವಂತ ಕಾರ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ BYD ಅವರು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು CATL ಕಡೆಯಿಂದ. ಇದಾದ್ಮೇಲೆ ಇನ್ನೊಂದು ಬೆಂಕಿ ನ್ಯೂಸ್ ಐತೆ ಕೊನೆಯಲ್ಲಿ, ಬ್ಯಾಟ್ರಿ ಪ್ಯಾಕ್ಟು. ಆ ನ್ಯೂಸ್ ನಂತೂ ನೋಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಟೆಕ್ನಾಲಜಿ ಹೋಯ್ತಾ ಇದೆ ಅನ್ಸುತ್ತೆ. ಸೊ ಅದನ್ನ ಕೊನೆಗಂಟ್ಲು ಹೇಳ್ತೀನಿ. ಸೊ ಇವಾಗ CATL ನೋಡ್ಬೋಣ. CATL ಅವರು ಸೋಡಿಯಂ ಅಯಾನ್ ಬ್ಯಾಟ್ರಿ ಈ ವರ್ಷ 2026 ಎಂಡ್ ಒಳಗೆ ಅವರು ಆ ಬ್ಯಾಟ್ರಿನ ತರ್ತಾರಂತೆ. ಇದರಲ್ಲಿ ಏನ್ ಬೆನಿಫಿಟ್ ಅಂದ್ರೆ, ಒಂದು ನೀವು ಜಾಸ್ತಿ ಟೆಂಪರೇಚರ್ ಇರೋಂಥ ಜಾಗದಲ್ಲೂ ಕೂಡ ಆ ಗಾಡಿಗಳನ್ನ ಯೂಸ್ ಮಾಡಬಹುದು, ಲೋ ಟೆಂಪರೇಚರ್ ಕೂಡ ಯೂಸ್ ಮಾಡಬಹುದು. ಸೋಡಿಯಂ ಮತ್ತೆ ಲಿಥಿಯಂ ಬ್ಯಾಟ್ರಿ ಎರಡಕ್ಕೂ ಏನ್ ಮೇಜರ್ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಡ್ತೀವಿ. -40 ಡಿಗ್ರಿಯಿಂದ +80 ಡಿಗ್ರಿ ಗಂಟಲು ನೀವು ಎಲ್ಲರೂ ಯೂಸ್ ಮಾಡಬಹುದು. ಮತ್ತೆ ಕಾಸ್ಟ್ ಕಮ್ಮಿ ಆಗುತ್ತೆ, ರೇಂಜ್ ಕೂಡ ಜಾಸ್ತಿ ಆಗುತ್ತೆ, ಬ್ಯಾಟ್ರಿ ಸೈಕಲ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಎಲ್ಲರೂ ಈಗ ಸೋಡಿಯಂ ಸ್ಟೇಟ್ ಬ್ಯಾಟ್ರಿ ಮೇಲೆ ತುಂಬಾ ಫೋಕಸ್ ಆಗವ್ರೆ, ಸೋಡಿಯಂ ಸ್ಟೇಟ್ ಬ್ಯಾಟ್ರಿ ಮೇಲೆ. ಬಟ್ ಇವರು ಸೋಡಿಯಂ ಅಯಾನ್ CATL ಅವ್ರು ಮಾಡ್ತಿರೋದು. ಸೊ ಸೋಡಿಯಂ ಸ್ಟೇಟ್ ಬ್ಯಾಟ್ರಿ ಬಗ್ಗೆನೂ ವಿಡಿಯೋ ಬಂದೈತೆ, ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಡೆಲ್ಲಿ ಗೌರ್ಮೆಂಟ್ ಕಡೆಯಿಂದ ರೆಟ್ರೋಫಿಟ್ ಅಂದ್ಬಿಟ್ಟು. ಈಗ ಡೆಲ್ಲಿ ಗೌರ್ಮೆಂಟ್ ಅವರು ಸ್ಟೇಟ್ಗಳಲ್ಲಿ ಹೈಯೆಸ್ಟ್ ಸಬ್ಸಿಡಿ ಕೊಡ್ತಾರೆ ಅಂತದ್ದು ಡೆಲ್ಲಿ ಗೌರ್ಮೆಂಟ್. ಬಟ್ ಆದ್ರೆ ಈಗ ರೆಟ್ರೋಫಿಟ್ಗೂ ಕೂಡ ಸಬ್ಸಿಡಿನ ಕೊಡ್ತಾವ್ರೆ ಡೆಲ್ಲಿ ಗೌರ್ಮೆಂಟ್ ಕಡೆಯಿಂದ. ಈ ರೆಟ್ರೋಫಿಟ್ ಅಂದ್ರೆ ಏನು ಅಂತ ನಾನು ಫುಲ್ ಕ್ಲಾರಿಟಿ ಕೊಟ್ಬಿಡ್ತೀನಿ. ಈ ರೆಟ್ರೋಫಿಟ್ ಮಾಡಿಸ್ಬೇಕು ಅಂದ್ರೆ, ಈಗ ಒಂದು ಎಕ್ಸಾಂಪಲ್, ನಮ್ಮ ಹತ್ರ ಒಂದು ಪೆಟ್ರೋಲ್ ಗಾಡಿ ಐತೆ, ನಾವು ಆ ಗಾಡಿಗೆ ಮೋಟ್ರು ಮತ್ತೆ ಒಂದು ಸಿಂಪಲ್ ಆಗಿರೋ ಒಂದು ಅವರೇಜ್ ಬ್ಯಾಟ್ರಿ, ಅಂದ್ರೆ ಜಾಸ್ತಿ 4 ಕಿಲೋವಾಟ್ ಗಂಟೆ ಬೇಡ, ಅಟ್ಲೀಸ್ಟ್ ಒಂದು 2 ಕಿಲೋವಾಟ್ 3 ಕಿಲೋವಾಟ್ ಬ್ಯಾಟ್ರಿ ಒಂದು ಮೋಟ್ರ್ ಎಲ್ಲ ಹಾಕಿಸ್ತೀನಿ ಅಂದ್ರೆ ನಮ್ಗೆ ಅರೌಂಡ್ ಕಾಸ್ಟು ಅದಕ್ಕೆ ಎತ್ತವರು ಒಂದು 70,000 80,000 ಸಾವಿರ ಬೀಳ್ಬಿಡುತ್ತೆ. ನಾವು ಅದ್ರ ಬದಲು ಇನ್ನೊಂದು 15,000 20,000 ಸಾವಿರ ಹಾಕ್ಬಿಟ್ರೆ ಹೊಸ ಎಲೆಕ್ಟ್ರಿಕ್ ಬೈಕ್ನೇ ತಗೋಬಹುದು. ಸೊ ಅದರಿಂದ ರೆಟ್ರೋಫಿಟ್ ಆಮೇಲೆ ಅಷ್ಟು ಫಿನಿಶಿಂಗ್ ಇರಲ್ಲ, ಇದನ್ನ ಎಲೆಕ್ಟ್ರಿಕ್ ಅಂತ ಮಾಡಿರಲ್ಲ, ಒಂದು ಅದು ಏನೋ ಒಂದು ಬೇರೆ ಯಾವ್ದನ್ನೋ ತಗೊಬಂದು ಹಾಕ್ದಂಗೆ, ಈಗ ಐಫೋನ್ಗೆ ಆಂಡ್ರಾಯ್ಡ್ ಕಂಬೈನ್ ಮಾಡ್ದಂಗೆ. ಸೊ ಅದು ಒಂದು ಅಷ್ಟು ಫಿನಿಶಿಂಗ್ ಬರಲ್ಲ ರೆಟ್ರೋಫಿಟ್. ಬಟ್ ಆದ್ರೆ ಇವಾಗ ಡೆಲ್ಲಿ ಗೌರ್ಮೆಂಟು ಈಗ ಈ ರೆಟ್ರೋಫಿಟ್ಗೆ ಸಬ್ಸಿಡಿ ಕೊಡ್ತವ್ರೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಹೋಂಡಾ ಕಡೆಯಿಂದ. ಹೋಂಡಾದವರು ಒಂದು ಆಕ್ಟಿವಾ EV ಅಂದ್ಬಿಟ್ಟು ಒಂದು
ಬೈಕ್ ಕೂಡ ಲಾಂಚ್ ಮಾಡಿದ್ರು, ಮತ್ತು Q7 ಅಂದ್ಬಿಟ್ಟು 2 ಬೈಕ್ನ ಲಾಂಚ್ ಮಾಡಿದ್ರು. ಆ 2 ಬೈಕ್ಗಳು ಏರಿತ್ತು ಅಂದರೆ ಈಗ ಅಟ್ ಪ್ರೆಸೆಂಟ್ ಇರೋ ಇಂಡಿಯನ್ ಮಾರ್ಕೆಟ್ಗೆ EV ಮಾರ್ಕೆಟ್ಗೆ ಲೈಕ್ ಬೈಕಲ್ಲಿ ಔಟ್ಡೇಟೆಡ್ ಅನ್ಸ್ಬಿಡ್ತು. ಆ ಥರ ಇತ್ತು. ಈ EV ಆಕ್ಟಿವಾ EVಗೆ ಮನೇಲಿ ಚಾರ್ಜೇ ಹಾಕಂಗಿಲ್ಲ, ಹೋಂಡಾ ಶೋರೂಮ್ಗೆ ಹೋಗಿ ಹಾಕೋಬೇಕು ಅನ್ಸುತ್ತೆ, ಆ ರೀತಿ ಐತೆ. ಮತ್ತು Q7 ರೇಂಜು 50 ಕಿಲೋಮೀಟರ್ ಬರ್ತಿತ್ತು. ಸೊ ಇದೆಲ್ಲನೂ ನೋಡಿದಂಥ ಹೋಂಡಾದವರು ನೆಕ್ಸ್ಟ್ ನಾವು ಫ್ಯೂಚರ್ EVಗೆ ಇಂಡಿಯಾದಲ್ಲಿ ಚೆನ್ನಾಗಿ ಗ್ರೋ ಆಗಬೇಕು ಅಂದರೆ ಏನಾರೋ ಒಂದು ಇನೋವೇಷನ್ ಮಾಡಬೇಕು ಅಂದ್ಬಿಟ್ಟು ಈಗ ಹೊಸದೊಂದು ಪೇಟೆಂಟ್ ಮಾಡಿದ್ದಾರೆ. ಬಟ್ ಅದಿನ್ನೂ ಕನ್ಫರ್ಮ್ ಆಗಿಲ್ಲ ಯಾವಾಗ ಬರ್ತಾರೆ ಏನು ಅಂತ. ಆ ಗಾಡಿನ ತಂದರೆ ಅವರು ಈಗ ಅಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ ಏನೇನು EV ಬೈಕ್ ಆಗ್ಬೋದು, ಬೈಕ್ಗಳಿದೆ ಕಂಪ್ನಿಗಳು, ಬೇರೆ ಕಂಪ್ನಿಗಳು, ಸ್ಟಾರ್ಟಪ್ ಕಂಪ್ನಿ ಆಗ್ಬೋದು, ಹಳೆ ಕಂಪ್ನಿಗಳಾಗ್ಬೋದು, ಅವೆಲ್ಲರೂ ಕೂಡ ಕಾಂಪಿಟೇಷನ್ ಕೊಡೋ ರೀತಿ ತರ್ತೀವಿ ಅಂತ ಹೇಳ್ತಾವ್ರೆ. ಅದಿಷ್ಟು ಸತ್ಯನ ಏನೋ ಗೊತ್ತಿಲ್ಲ, ಕಾದ್ ನೋಡೋಣ. ನನ್ನ ಪ್ರಕಾರ ಹೋಂಡಾದ್ರೆ ಇವಾಗ ಬಂದ್ರು ಅಂತ ಅಗ್ರೆಸಿವ್ಲಿ ಮಾಡೋಕ್ಕಾಗಲ್ಲ, ಏನೋ ಅವ್ರ ನೇಮ್ ಇಟ್ಕೊಂಡು ಮಾಡಬೇಕು. ಬಟ್ ಆದರೆ ಆ ಹೋಂಡಾ ಆಕ್ಟಿವಾ EV ಅನ್ನೋ ನೇಮ್ನು ಕೂಡ ಹಾಳು ಮಾಡಿಬಿಟ್ರು. ಆಕ್ಟಿವಾ ಫ್ಯಾನ್ಸ್ ತುಂಬ ಜನ ಅವರೇ. ಬಟ್ ಆದರೆ ಈ EV ಆಕ್ಟಿವಾ EVನ ಲಾಂಚ್ ಮಾಡಿದಾಗ ಅದನ್ನು ಒಳ್ಳೆ ಕಾಂಪಿಟೇಟಿವ್ ಮಾಡ್ದೇ ಲಾಸ್ ಆಗೋಯ್ತು. ಸೊ ಅದರಿಂದ ಯಾರು ತಗೊಂಡು ಇಲ್ಲ, ಅದಷ್ಟು ಸೇಲ್ಸು ಆಗಿಲ್ಲ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ, ನೋಡಿಲ್ಲ ಅಂದರೆ ನೋಡ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ತಮಿಳ್ನಾಡು ಗೌರ್ಮೆಂಟ್ ಅವರು ಫುಲ್ ಇನೋವೇಷನ್ಗಳ ಮೇಲೆ ಇನೋವೇಷನ್ ಮಾಡ್ತಾವ್ರೆ. ಇವಾಗ ಅಲ್ಲಿ ಯಾವುದೇ ನೀವು 2026ಇಂದ ಇವಾಗ ಈ ವರ್ಷದಿಂದ 2027ವರೆಗೂ ನೀವು ಯಾವುದೇ EV ಕಾರ್ಗಳನ್ನ ತಗೊಂಡ್ರೆ 5% ಏನು ಟ್ಯಾಕ್ಸ್ ಬೀಳ್ತಿತ್ತು ಆ ಟ್ಯಾಕ್ಸ್ ಇರಲ್ಲ. ನೋಡಿ, ಯಾರು ತಮಿಳ್ನಾಡಿನಿಂದ ಎಕ್ಸ್ಪೋರ್ಟ್ ಮಾಡಿಸ್ಬಿಟ್ಟು ಇಲ್ಲಿ ಓಡಿಸಿದ್ರೆ ಓಡಿಸಿ ಕಾರ್ಗಳನ್ನ ತಗೊಂಡು ಮತ್ತೆ ರಿಜಿಸ್ಟ್ರಿ ಚೇಂಜ್ ಮಾಡಿಸ್ಬೇಕಾದ್ರೆ ಅದು ಅಷ್ಟೇ ಖರ್ಚು ಬೀಳುತ್ತೆ. ಬಟ್ ಏನಂದ್ರೆ ಎಲ್ಲ ಸ್ಟೇಟ್ ಗೌರ್ಮೆಂಟಲ್ಲಿ ಹಿಂಗೆ ಕೊಟ್ಟರೆ EV ಇನ್ನೂ ಬೇಗ ಬೂಸ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯೂಸ್ ಬಂದು ಮಹೇಂದ್ರ ಕಡೆಯಿಂದ, ಮಹೇಂದ್ರ ಕಾರ್ ಅವ್ರ ಕಾರ್ನ ಈಗ ಇಂಡಿಯನ್ ಆರ್ಮಿಗೆ ಯೂಸ್ ಮಾಡ್ತೀನಿ ಅಂತ ಹೇಳೋರೆ. ಯಾವ ಮಾಡಲು ಏನು ಅಂತ ಸ್ಪೆಸಿಫಿಕೇಶನ್ ಹೇಳಿಲ್ಲ, ಬಟ್ ಮಹೇಂದ್ರ ಕಾರ್ಗಳನ್ನ ಯೂಸ್ ಮಾಡ್ತಾರೆ ಇನ್ಮೇಲೆ ಇಂಡಿಯನ್ ಆರ್ಮಿಗೆ. ಖುಷಿಯಾಗೋ ವಿಚಾರ. ಈ ವಿಚಾರ ಕೇಳ್ಬಿಟ್ರಂತೂ ನೀವೆಲ್ಲ ಬೇಜಾರಾಗಿ ಹೋಯ್ತೀರಿ. ರಾಯಲ್ ಎನ್ಫೀಲ್ಡರ್ ಅಂತೂ ಇದ್ದು ಬುಡು ಸೌಂಡ್ ಎಲ್ಲ ತೆಗೆದಾಕ್ಬಿಟ್ಟು ಈಗ EV ಪೇಟೆಂಟ್ನ ಮಾಡಿದ್ದಾರೆ. ಅವ್ರದ್ದು ಫ್ಲೈಯಿಂಗ್ ಫೀ ಏನಿತ್ತು ಅದನ್ನ ಇಂಡಿಯಾದಲ್ಲಿ ಪೇಟೆಂಟ್ ಸಲ್ಲಿಸಿದ್ದಾರೆ. ಸೊ ಆದಷ್ಟು ಬೇಗ ಬರ್ತಾರೆ ಅಂತ ಅನ್ಕೋತೀನಿ. ಇದರಲ್ಲಿ ನೇಮ್ ಬಂದ್ಬಿಟ್ಟು ಫ್ಲೈಯಿಂಗ್ ಫ್ಲೀ S6, ಫ್ಲೈಯಿಂಗ್ ಫ್ಲೀ C6, S6 ಎರಡನ್ನೂ ಪೇಟೆಂಟ್ ಮಾಡಿದ್ದಾರೆ. ಮೋಸ್ಟ್ಲಿ S6 ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಂದು ರಾಯಲ್ ಎನ್ಫೀಲ್ಡ್ ಫ್ಯಾನ್ಸ್ಗೆಲ್ಲ ಬೇಜಾರಾಗಿರುತ್ತೆ. ಗುಡ್ ಆರ್ ಬ್ಯಾಡ್, ಓಲಾ ಆದರೂ ಇದ್ದೇ ಇರಲೇಬೇಕು. ಅವ್ರದ್ದು EV ನ್ಯೂಸ್ ಅಂದಾದ್ಮೇಲೆ ಓಲಾ ನ್ಯೂಸ್ ಇಲ್ಲ ಅಂದರೆ ಅದು ವೇಸ್ಟೇ ಅಂತಾನೆ. ಈಗ ಅಂತೂ ಇಂತೂ ಸೇರ್ಸ್ ಎಲ್ಲ ಕೆಳಗೆ ಬೀಳ್ತಾ ಇದ್ರು, ಸರ್ವಿಸ್ ಹೈಪರ್ ಸರ್ವಿಸ್ ಅಂತೆಲ್ಲ. ಬಟ್ ಆದರೂ ಅವ್ರದ್ದು 4680 ಸೆಲ್ ಏನೈತೆ ಭಾರತ್ ಸೆಲ್, ಅದಕ್ಕೆ ಅಂತೂ ಇಂತೂ ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟಿದೆ. ಇವಾಗಲಿಂದ 9.1 ಕಿಲೋವಾಟ್ ಇರೋ ಬ್ಯಾಟ್ರಿ ಪ್ಯಾಕ್ ರೋಡ್ ಸ್ಟಾರ್ X ಏನೈತೆ ಆ ಗಾಡಿಗೆ 9.1 ಕಿಲೋವಾಟ್ ಇರೋಂಥ ಭಾರತ್ ಸೆಲ್ 4680 ಸೆಲ್ ಜೊತೆ ಗಾಡಿನ ಲಾಂಚ್ ಮಾಡ್ತಾವ್ರೆ. ಖುಷಿ ವಿಚಾರ. ನನಗಂತೂ ಸರ್ವಿಸ್ ಒಂದು ಅಷ್ಟು ಅನ್ನೋದು ಬಿಟ್ರೆ ಕಾಂಪಿಟೇಷನ್ ಆಗಿ ಪ್ರತಿಯೊಬ್ರು ಕೈಗೆ ಎಡ್ಕೋ ರೀತಿ ಗಾಡಿಗಳನ್ನ ತಂದವರು ಅಂದ್ರೆ ಓಲಾದರು. ಇಷ್ಟು ಬೇಗ ಮಾರ್ಕೆಟಲ್ಲಿ ಇಷ್ಟು ಕಾಂಪಿಟೇಷನ್ ಬರಬೇಕು ಅಂದ್ರೆ ಅದಕ್ಕೆ ಓಲಾ ಕಾರಣ. ಬೇರೆ ಯಾರು ಏನೇ ಹೇಳ್ಬೋದು, ನಾನು ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನಾವು ಇಲ್ಲಿ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ತಗೊಳ್ಳೋ ಬೈಕ್ನ ಏತರ್ಲಿ 1,80,000 ಕೊಡ್ಬೇಕು. ನಾನು ಆ ಕಂಪ್ನಿ ಕಂಪೇರ್ ಮಾಡಿ ಹೇಳ್ತಿಲ್ಲ. ಲೈಕ್ ಏನಂದ್ರೆ ಇವ್ರದ್ದು ಸರ್ವಿಸ್ ಬೆಸ್ಟ್ ಆಗ್ಬಿಟ್ರೆ ಮಾರ್ಕೆಟಲ್ಲಿ ಇವ್ರನ್ನ ಬೀಟ್ ಮಾಡೋದು ಇನ್ನೊಬ್ರು ಇರಲ್ಲ. ಬಟ್ ಇವಾಗ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ, ನೋಡ್ಬೇಕು. ಯಾಕಂದ್ರೆ ಸ್ಪೆಷಲಿ ನಾನಂತೂ ಓಲಾ ಫ್ಯಾನ್. ಏನೇ ಆಗ್ಬೋದು, ಗುಡ್ ಆರ್ ಬ್ಯಾಡ್, ಈ ಫ್ಯಾನ್ಸ್ ಇರ್ತಾರಲ್ಲ ಆ ರೀತಿ, ಡಿಬಾಸ್ ಫ್ಯಾನ್ಸ್ ಇರ್ತಾರಲ್ಲ ಆ ಥರ. ಸೊ ನನ್ನ ಪ್ರಕಾರ ಓಲಾದಲ್ಲಿ ಕಂಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನನಗಂತೂ ಹೋಪ್ ಐತೆ, ಕಾದ್ ನೋಡೋಣ. ಬಟ್ ನಾನು ರೋಡ್ ಸ್ಟಾರ್ ಪ್ರೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬತ್ತು ಅಂದರೆ ನಾನಂತೂ ಫುಲ್ ಖುಷಿ, ಎಕ್ಸೈಟ್ಮೆಂಟ್. ನೋಡೋಣ, ಬರಂದ್ರೆ ಖುಷಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇಷ್ಟು ಇವತ್ತಿನ EV ನ್ಯೂಸ್ ಆಗಿತ್ತು. ಸಿಗೋಣ ಮುಂದಿನ EV ನ್ಯೂಸಲ್ಲಿ. ನಿಮಗೆ ಹೊಸದಾಗಿ ತಿಳ್ಕೊಳ್ಳೋಕೆ ಏನಾದ್ರು ಸಿಕ್ಕಿದೆ ಅಂತ ಅನ್ಕೋತೀನಿ. ನೀವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾವುದೇ EV ಅಪ್ಡೇಟು, ಯಾವುದೇ EV ಡೌಟ್ ಇತ್ತು ಅಂದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋ. ಟೇಕ್ ಕೇರ್, ಬಾಯ್. ಧನ್ಯವಾದಗಳು.